2021 ಏಪ್ರಿಲ್ 18ರ ಭಾನುವಾರ ಮೈಸೂರಿನ ಅಲ್ಲಮ ರಿಸರ್ಚ್ ಆ್ಯಂಡ್ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯ ಉದ್ಘಾಟನೆ ಮತ್ತು ವಿಚಾರ ಸಂಕಿರಣ ನಡೆಯಿತು. ಇದರ ಅಂಗವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಪ್ರಮುಖ 4 ಅಂಗಗಳಾದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಮಾಧ್ಯಮ ರಂಗದ ಕುರಿತು ಉಪನ್ಯಾಸ ಏರ್ಪಡಿಸಲಾಗಿತ್ತು. ಪ್ರಜಾಪ್ರಭುತ್ವ ಮತ್ತು ಕಾರ್ಯಾಂಗದ ಕುರಿತು ನಾವು SP ಮಧು ಮತ್ತು ಜಯಶಂಕರ ಮತ್ತು ನಾವೆಲ್ಲ ಸ್ನೇಹಿತರು ಕೂತ್ಕೊಂಡು ಮಾತಾಡಬೇಕಾದ್ರೆ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಮಾಜದ ಒಂದು ಒಳಿತಿಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಅಲ್ಲಮ್ಮ ಮತ್ತು ಫೌಂಡೇಶನ್ ಇವತ್ತಿನ ಅಧಿಕೃತ ಉದ್ಘಾಟನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಫೌಂಡೇಶನ್ಗೆ ಇವತ್ತು ಅಧಿಕೃತವಾಗಿ ಚಾಲನೆ ಆಗ್ತಾಯಿದೆ. ನಮ್ಮ ಪ್ರಮುಖ ಉದ್ದೇಶ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸೋದು, ವರ್ತಮಾನದ ಬಿಕ್ಕಟ್ಟುಗಳಿಗೆ ಕನ್ನಡಿ ಹಿಡಿಯುವ ಮೂಲಕ ಒಂದಷ್ಟು ಸಮಸ್ಯೆಗಳ ಪರಿಹಾರಕ್ಕೆ ಉತ್ತರವನ್ನು ಹುಡುಕಿಕೊಳ್ಳುವಲ್ಲಿ ಒಂದು ಪ್ರಯತ್ನ ಮಾಡುವಂಥದ್ದು. ಈ ವರ್ತಮಾನದ ಸಮಸ್ಯೆಗಳಿಗೆ ಕನ್ನಡಿ ಹಿಡಿಯೋಣ ಅಂಥೇಳಿ ಸಮುದಾಯದ ಚರ್ಚೆಗೆ ಒಂದು ಚಾಲನೆ ನೀಡೋಣ ಅಂಥೇಳಿ ಅಲ್ಲಮ್ಮ ರಿಸರ್ಚ್ ಆ್ಯಂಡ್ ಕಲ್ಚರಲ್ ಫೌಂಡೇಶನನ್ನು ಅಸ್ತಿತ್ವಕ್ಕೆ ತಂದಿದ್ದೀವಿ ಸ್ನೇಹಿತರೆ. ಅದು ಇಂದಿನ ದಿನಗಳಲ್ಲಿ ಅಲ್ಲಮ್ಮ ರಿಸರ್ಚ್ ಕಲ್ಚರಲ್ ಫೌಂಡೇಶನ್ ಸಂಸ್ಥೆ ರಾಜಕೀಯ ತರಬೇತಿಗಳನ್ನು ಮಾಡಬೇಕು ನಾವು ಯುವಕರಿಗೆ ಅಂತೇಳಿ ನಿರ್ಧರಿಸಿದ್ದೀವಿ. ಗ್ರಾಮೀಣ ಅಭಿವೃದ್ಧಿ, ಪರಿಸರ, ನೆಲ, ಜಲ ಸಂರಕ್ಷಣೆಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಅದ್ರ ಜೊತೆಗೆ ಸಾಹಿತ್ಯ, ಸಂಸ್ಕೃತಿ, ಸಂವಾದ, ವಿಚಾರ ಸಂಕಿರಣ ಏರ್ಪಡಿಸುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಇಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಾವೊಂದಷ್ಟು ಜನ ಸಮಾನ ಮನಸ್ಕರು ಸೇರಿ, ಒಂದು 9 ಜನ ಸಮಾನ ಮನಸ್ಕರು ಸೇರಿ ಆರಂಭದಲ್ಲಿ ಇದನ್ನು ಮಾಡಿದ್ದೀವಿ. ಸಮುದಾಯಕ್ಕೆ ನೆರವಾಗುವ ದೃಷ್ಟಿಯಿಂದ ಈ ಅಲ್ಲಮ್ಮ ರಿಸರ್ಚ್ ಆ್ಯಂಡ್ ಕಲ್ಚರಲ್ ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ. ಇದಕ್ಕೆ ಇದರದ್ದೇ ಆದ ಒಂದು ವೆಬ್ಸೈಟನ್ನು ಮಾಡ್ತೇವೆ. ಈ ಸಾರ್ವಜನಿಕ ಚರ್ಚೆಗೆ ಒಂದು ಚಾಲನೆಯನ್ನು ಮಾಡಿಕೊಡ್ತೇವೆ. ಇದೆಲ್ಲ ಒಂದು ಒಳ್ಳೆಯ ಕೆಲಸಗಳು ಆಗಲಿ, ಸಹಕಾರ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗೌರವಾನ್ವಿತ ನ್ಯಾಯಮೂರ್ತಿ ಅಶೋಕ್ ಜಿ ನಿಜಗುಣನವರ ಸಭೆಯನ್ನುದ್ದೇಶಿಸಿ ಈ ಅಲ್ಲಮ್ಮ ರಿಸರ್ಚ್ ಆ್ಯಂಡ್ ಕಲ್ಚರಲ್ ಫೌಂಡೇಶನ್ನದ ಅಧ್ಯಕ್ಷರಾದ ಚಿನ್ನಸ್ವಾಮಿ ವಡಗೇರಿ ಅವರೇ, ಸಂಚಾಲಕರಾದ ಮಧುರವರೇ, ರಾಜೇಶ್ರವರೇ, ಈ ಜಗತ್ತಿನ ಆದಿಕಾಲದಿಂದಲೂ ಎಲ್ಲ ದುಃಖಗಳಿಗೆ ಕಾರಣ ಅಲ್ಲಮ್ಮ ಒಂದೇ ಮಾತಲ್ಲಿ ಹೇಳಿದರು, ಹೊನ್ನಿಗಾಗಿ ಸತ್ತವರು ಕೋಟಿಗೆ ಹೋಗಿ, ಹೆಣ್ಣಿಗಾಗಿ ಸತ್ತವರು ಕೋಟಿಗೆ ಹೋಗಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂತ. ವಿ ದ ಪೀಪಲ್ ಅಂತ ಹೇಳಿದಾಗ ಎಲ್ಲ ಅಧಿಕಾರವನ್ನು ನಾವು ಈ ದೇಶದ ಪ್ರಜೆಗಳು ಪಡ್ಕೊಳ್ಳುವ ನಾವು ಸಂವಿಧಾನವನ್ನು ಕೊಟ್ಕೊಂಡ್ವಿ. ಅದನ್ನು ನಾವು ಸರಿಯಾಗಿ ಉಳಿಸ್ಕೋತಾ ಇಲ್ಲ. ನಾವು ಸಂವಿಧಾನವನ್ನು, ಡೆಮಾಕ್ರಸಿಯನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಪ್ರಜೆಗಳ ಕರ್ತವ್ಯವೇನು? ನಾವು ನಮ್ಮ ಹಕ್ಕು ಬಾಧ್ಯತೆಗಳನ್ನು ಸರಿಯಾಗಿ ನಿರ್ವಹಿಸ್ತಿದ್ದೀವ ಇಲ್ವೋ ಅನ್ನೋದು ಅತಿ ಮುಖ್ಯವಾದ ಪ್ರಶ್ನೆ. ಕೆಲವು ಭಾಷೆಯ ಬಗ್ಗೆ ಅಥವಾ ಜಾತಿ ಬಗ್ಗೆ ಕೆಲವೊಂದು ಅಂಧಾಭಿಮಾನಗಳನ್ನು ಇಟ್ಕೊಂಡು ನಾವು ದೇಶದ ಏಕತೆಗೆ ಭಂಗ ತರುವಂಥ ಕೆಲಸಗಳನ್ನು ಯಾವತ್ತೂ ಮಾಡಬಾರ್ದು. ಕೆಲವೊಂದು ಇಶ್ಯೂಸ್ಗಳನ್ನು ಮುಂದೆ ಇಟ್ಕೊಂಡು ಕೆಲಸ ಮಾಡಿದ್ದೇ ಆದರೆ ಇಟ್ ವಿಲ್ ಬಿ ರಿಯಲಿ ಅ ಥ್ರೆಟ್ ಟು ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿಸ್ ನೇಷನ್. ಸಣ್ಣ ಎಕ್ಸಾಂಪಲ್, ಒಂದು ಸಣ್ಣ ಇಸ್ರೇಲ್ನಂಥ ದೇಶ, ಅವ್ರಿಗೆ ರಿಸೋರ್ಸಸ್ ಇಲ್ಲ, ಅವ್ರ ಜಾಗ ಇಲ್ಲ. ಅಗೇನ್ಸ್ಟ್ ಆಲ್ ಅಡ್ವರ್ಸಿಟೀಸ್ ದೇ ಕ್ಯಾನ್ ಡೆಲಿವರ್ ದ ಬೆಸ್ಟ್. ದೇ ಗಾಟ್ ದ ಝೀಲ್ ಟು ವರ್ಕ್ ಫಾರ್ ದಟ್ ನೇಷನ್. ಆ ಅಭಿಮಾನವನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ನಾವು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ ಇನ್ ಅ ಸಿಸ್ಟಮ್ ಲೈಕ್ ಡೆಮೋಕ್ರಸಿ ನಾವು ಎಲ್ಲರನ್ನೂ ಕಾಪಾಡಬೇಕಾಗುತ್ತೆ. That is the beauty of our constitution. We shall have to take care of all sections of the society, irrespective of caste, creed, place of birth, language, whether their financial affordability or whatever you take for that matter. And the judiciary has done a wonderful work. I am proud of that because ನಿಮ್ಗೆ ಕೆಲವು ಎಕ್ಸಾಂಪಲ್ಗಳನ್ನು ಹೇಳಬೇಕು ಅಂತಂದರೆ, ರಾಯಚೂರು ಜಿಲ್ಲೆ ಮರದಕಲ್ಲು ಎಂಬಲ್ಲಿ ಕೆಲವು ಮಕ್ಕಳು ಬಿಕಾಸ್ ಆಫ್ ಅಪೌಷ್ಟಿಕತೆ ಅಂದಾಗಿದ್ದು ಮಾಲ್ ನ್ಯೂಟ್ರಿಷನ್ ಅಂತಾಗಿ ತೀರ್ಕೊಂಡ್ಬಿಟ್ಟು. ಆ ಟಿ ವಿನಲ್ಲಿ ಬಂದಿದ್ದ ರಿಪೋರ್ಟರ್ನ ಇದನ್ನು ನೋಡಿ ಹೈಕೋರ್ಟ್ ಅವರು
it was treated as a public interest litigation. ಆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟ್ರೀಟ್ ಮಾಡಿ ದಿ ಇಶ್ಯೂಡ್ ಗೈಡ್ಲೈನ್ಸ್. ಈಗ ನಮ್ಮ ಪ್ರೆಸೆಂಟ್ ಸೀನಿಯರ್ ಮೋಸ್ಟ್ ಜಡ್ಜ್ ನಮ್ಮ ಮೇಡಮ್ ನಾಗರತ್ನ, ಇನ್ನೊಬ್ಬರು ಅವಾಗ ಜಸ್ಟಿಸ್ ಸೇನ್ ಅಂತ ಇದ್ದರು. ದ ಸ್ಟೇಟ್ ಗವರ್ಮೆಂಟ್ ವಾಸ್ ಡೈರೆಕ್ಟೆಡ್ ಟು ಟೇಕ್ ಆಲ್ ಪಾಸಿಬಲ್ ಮೇಜರ್ಸ್ ಟು ಸಿ ದ್ಯಾಟ್ ಈ ನಮ್ಮ ನಾಡಿನ ಕನ್ನಡ ನಾಡಿನ ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯುವ ಪರಿಸ್ಥಿತಿ ಬರಬಾರ್ದು. ಎಲ್ಲ ಮಕ್ಕಳಿಗೆ ಸರಿಯಾದ ಊಟ ಸಿಗಬೇಕು. ಆಸ್ ಅ ರಿಸಲ್ಟ್ ಆಫ್ ವಿಚ್ ಆಲ್ ಅಂಗನವಾಡೀಸ್ ಎಲ್ಲ ಸರಿಯಾಗಿ ಬಂತು, ಮ್ಯಾನೇಜ್ಮೆಂಟ್ ಸರಿಯಾಗಿ ನಡೀತಾ ಶುರು ಆಯಿತು. ಮೊನ್ನೆ ತಾನೇ ಕೋವಿಡಲ್ಲಿ ನಮ್ಮ ಹೈಕೋರ್ಟ್ ಆಗಲಿ, ನಮ್ಮ ಜಸ್ಟಿಸ್ ಶ್ರೀನಿವಾಸ್ ಓಕ್ರವರು, he issued the series of directions to the state government regarding the migrant workers. ಅವ್ರು ಹೋಗೋಕ್ಕೆ ಜೇಬಲ್ಲಿ 4 ದುಡ್ಡಿರಲಿಲ್ಲ, ಊಟ ತಿನ್ನೋಕ್ಕೆ, ನೀರು ಕುಡಿಯೋಕ್ಕೆ 2 ಬಾಟಲ್ ನೀರು ಸಿಗಲಿಲ್ಲ. ದ ಪಬ್ಲಿಕ್ ಕ್ರೈ ಏನಿರುತ್ತೆ, ಸಾರ್ವಜನಿಕರ ಕೂಗನ್ನು, ಅಹವಾಲನ್ನು, ಬಡವರನ್ನ, ಇಲ್ದವ್ರ ಪರಿಸ್ಥಿತಿನ ನಾವು ಕನಸ್ಕೊಂಡು ಆದಷ್ಟು ಬೇಗ ಅವರಿಗೆ ವ್ಯವಸ್ಥೆಯನ್ನು ಮಾಡಿ, ಅವರಿಗೆ ಅವ್ರ ಊರಿಗೆ ಮರಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ, ಅವ್ರು ಮರಳಿ ಊರಿಗೆ ಹೋಗ್ಲಿಕ್ಕೆ ತಂದೆ ತಾಯಿಗೆ ಅವ್ರಿಗೇನೋ ಅವರ ಅವಶ್ಯಕತೆಗಳನ್ನ ಪೂರೈಸೋ ಕೆಲಸ ಮಾಡಬೇಕು. ದ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಮೈಗ್ರೆಂಟ್ ವರ್ಕರ್ಸಿಗೆ ವಾಪಸ್ ಹೋಗಲಿಕ್ಕೆ, ಅವರಿಗೆ ಉಳ್ಕೊಂಡು 2 ಹೊತ್ತು ಊಟ ತಿಂಡಿ ಪೂರೈಸಲಿಕ್ಕೆ ಕೂಡ ಅನುಕೂಲ ಮಾಡಿಕೊಟ್ರು. ಜನರಿಗೆ ಬಡವರ ಮೂಲಭೂತ ಹಕ್ಕುಗಳನ್ನು ನಾವು ಕಾಪಾಡಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದರೆ ಕಾನೂನಿನ ಪ್ರಕಾರ ಅವರು ನ್ಯಾಯಾಂಗವನ್ನು ಅಪ್ರೋಚ್ ಮಾಡಿದರೆ ಇದು ಖಂಡಿತ ಸಾಧ್ಯ ಆಗುತ್ತೆ. ಈ 4 ಅಂಗಗಳು ಸಮನ್ವಯ ಅಂದರೆ ಒಬ್ರಿಗೊಬ್ಬರು ಹ್ಯಾಂಡ್ ಇನ್ ಹ್ಯಾಂಡ್ ಕೊಲ್ಯೂಡ್ ಆಗಿ ಏನೋ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ದೇರ್ ಮಸ್ಟ್ ಬಿ ಪ್ರಾಪರ್ ಫಂಕ್ಷನಿಂಗ್ ಆಫ್ ಆಲ್ ದೀಸ್ ಆರ್ಗನ್ಸ್. ಮೊನ್ನೆ ತಾನೇ ನೀವು ನೋಡಿದ್ರಿ, ಕಾಶ್ಮೀರದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಹೋಗ್ಬಿಡ್ತು, 2 ತಿಂಗಳು ಇಂಟರ್ನೆಟ್ ತೆಗೆದಾಕ್ಬಿಟ್ರು. ದೆರ್ ವಾಸ್ ದ ಕ್ರೈ ಆಫ್ ದ ಪೀಪಲ್ ಆಫ್ ದಟ್ ಪಾರ್ಟ್ ಆಫ್ ದಟ್ ಕಂಟ್ರಿ that their basic rights or the fundamental right of private liberty is violated. Our Supreme Court upheld the rights. Those provisions or those laws which have been passed by either the state or the center, whether they violate the basic or the fundamental rights of the people, or whether they violate the very mandate of the Constitution. ಮಕ್ಕಳ ಅಭಿಯೋಗಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತ ಚಿಂತನೆ ಮಾಡ್ಕೊಳ್ಳೋದಾದರೆ, ಎಷ್ಟೋ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಅದು ಶಾಲೆಗೆ ಹಾಕೊಂಡ್ಬರೋಕ್ಕೆ ಒಂದು ಬಟ್ಟೆನೇ ಇರಲಿಲ್ಲ. ಪಾವರ್ಟಿ ಇಸ್ ಕ್ರೂಯಲ್ ಬಟ್ ಇಟ್ ಇಸ್ ಕ್ಯೂರಬಲ್. ಅನೇಕ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳನ್ನು ಬರೆದಿವೆ. ತುಂಬ ಒಳ್ಳೆಯ ತೀರ್ಪುಗಳನ್ನು ನೀಡಿ ಸರ್ಕಾರವನ್ನು ಎಚ್ಚರಿಸಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರಂಗದ ಜನರು, ಅಂದರೆ ಸಿಟಿಸನ್ಸು, ಸಂತೋಷದಿಂದ ತೃಪ್ತಿಯಿಂದ ಬಾಳ್ವೆ ಮಾಡೋ ಅವಕಾಶವನ್ನು ನಾವು ಕೊಡಬೇಕಾಗಿತ್ತು. ಹಿಂದೆ ಬಚ್ಪನ್ ಬಚಾವೋ ಆಂದೋಲನ ಅಂತ ಶುರುವಾಯಿತು. ಯಾವುದೋ ಕೆಲವು NGOಗಳಿಗೂ ಈ ನಾರ್ತ್ ಕಡೆ ಈ ಕ್ವಾರಿ ಆ್ಯಕ್ಟಿವಿಟೀಸ್ ನೋಡ್ಕೊಳ್ಳೋದಂದರೆ, ಅವ್ರನ್ನ ಮಕ್ಕಳನ್ನ ಆ ಸಂಕೋಲೆಯಿಂದ ಬಿಡಿಸ್ಕೊಳ್ಳೋಕ್ಕೆ ಕರ್ಕೊಂಬರೋಕ್ಕೆ ಹೋದಾಗ ಅವಕ್ಕೆ ಇಮಿಡಿಯೇಟ್ಲಿ ಹೊಟ್ಟೆ ಹಸಿದ್ರೆ ಏನು ಕೊಡೋಕೆ ತಿನ್ನೋಕ್ಕಿಲ್ಲ ಅಂತ ಬಾಳೆಹಣ್ಣು ಕೊಟ್ಟರೆ ಆ ಮಕ್ಕಳು ಬಾಳೆಹಣ್ಣೆ ನೋಡಿರಲಿಲ್ಲ, ಸಿಪ್ಪೆ ಸಿಮ್ಮತ್ತ ತಿಂತಾಯಿದ್ರಂತೆ. ಇದು ತುಂಬ ಹಳೆ ವಿಷಯ ಅಲ್ಲ, ಕೆಲವು ವರ್ಷಗಳ ಹಿಂದೆ ಇಂಥದ್ದೆಲ್ಲ ಕಣ್ಣಾರೆ ಕಂಡ ವಿಷಯಗಳನ್ನು NGOಗಳು, ಸ್ವಯಂ ಸಂಸ್ಥೆಗಳು ತಮ್ಮ ಸೆಲ್ಫ್ಲೆಸ್ ಸರ್ವಿಸ್ ನೀಡಿದ್ದಕ್ಕಾಗಿ ದೇ ಆರ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ದ ಹೈಕೋರ್ಟ್ಸ್. ಇಂದು ನನ್ನ
ನೀವೆಲ್ಲರೂ ಕರೆಸಿ ನಿಮ್ಮೆಲ್ಲರೊಡನೆ ಒಂದು 4 ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.